ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು KCET ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಏನಿದೆ ಅದ್ರ ಬಗ್ಗೆ ತಿಳಿದುಕೊಳ್ತಿದೀವಿ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಹೇಗಿರುತ್ತೆ, ನಂತರ ಆಪ್ಷನ್ ಎಂಟ್ರಿಗೆ ಬೇಕಾಗಿರುವಂತಹ ಸೀಕ್ರೆಟ್ ಕೀ ಏನಿದೆ ಅದ್ರ ಬಗ್ಗೆ ತಿಳಿದುಕೊಳ್ತಿದೀವಿ. ಹಾಗೆ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನಮಗೆ ಎಲ್ಲಿ ಯೂಸ್ ಆಗುತ್ತೆ ಅಥವಾ ಯಾವ ಪ್ರಾಸೆಸ್ಗೆ ಬೇಕಾಗುತ್ತೆ ಅದನ್ನು ಕೂಡ ತಿಳಿದುಕೊಳ್ತಿದೀವಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಬೆಂಗಳೂರಿನ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಸ್ಟಡಿ ಮಾಡಿದಂತಹ ವಿದ್ಯಾರ್ಥಿಗಳ ಪ್ಲೇಸ್ಮೆಂಟ್ ರೆಕಾರ್ಡ್ 98% ಇದೆ. ಹಾಗೆ ಈ ಕಾಲೇಜಿನವರು ವೆಲ್ ಎಸ್ಟಾಬ್ಲಿಷ್ಡ್ ಕಂಪ್ನಿಗಳಾದ ಇನ್ಫೋಸಿಸ್, IBM, ಇಂಟೆಲ್, ICT ಅಕಾಡೆಮಿ ಈ ರೀತಿ ಕಂಪ್ನಿಗಳ ಜೊತೆಗೆ MOU ಸೈನ್ ಮಾಡಿದ್ದಾರೆ. ಇದರಿಂದ ಒಳ್ಳೆ ಕಂಪ್ನಿಗಳಲ್ಲಿ ನಿಮಗೆ ಟ್ರೈನಿಂಗ್ ಪಡೆದುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ನಂತರ ಈ ಕಾಲೇಜ್ಗೆ NAC ಮತ್ತು NBA ಅಕ್ರಿಡೇಷನ್ ನೀಡಿದ್ದಾರೆ. ಹಾಗೆ AICT ಅವರು IIC4 ರೇಟಿಂಗ್ ಅನ್ನು ಕೂಡ ನೀಡಿದ್ದಾರೆ. ಈ ಕಾಲೇಜಲ್ಲಿ ನಡೆಯುವಂತಹ ಇನ್ನೋವೇಷನ್ ಆಕ್ಟಿವಿಟೀಸ್ಗೋಸ್ಕರ NIRF ಕೂಡ ರ್ಯಾಂಕಿಂಗ್ ಅನ್ನು ನೀಡಿದ್ದಾರೆ. ಈ ಕಾಲೇಜ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಅದೇ ರೀತಿ ಅಡ್ಮಿಷನ್ಗೋಸ್ಕರ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ನೋಟ್ ಬಾಕ್ಸಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅದರ ಮೂಲಕ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ. ಸರಿ, ಈಗ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಏನಿದೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ KED ಅವರು ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಮೂಲಕ ನೀವು ಡೌನ್ಲೋಡ್ ಮಾಡ್ಕೊಳ್ತೀರಾ. ಅದರ ನಂತರ ಅದರ ಪ್ರಿಂಟ್ಔಟ್ ಅನ್ನ ತೆಗೆದುಕೊಳ್ಬೇಕು. ಪ್ರಿಂಟ್ಔಟ್ ಯಾಕಂತ ಹೇಳಿದ್ರೆ ಮುಂದೆ ಅಡ್ಮಿಷನ್ ಆಗತ್ತಲ್ವಾ, ಅಡ್ಮಿಷನ್ ಸಂದರ್ಭದಲ್ಲಿ ನೀವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಹೋಗಬೇಕು. ಆ ಡಾಕ್ಯುಮೆಂಟ್ಸ್ ಅಲ್ಲಿ ಒಂದು ಡಾಕ್ಯುಮೆಂಟ್ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಕೂಡ ಆಗಿರುತ್ತೆ. ಅದಕ್ಕೋಸ್ಕರ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಏನಿದೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡ ನಂತರ ಅದರ ಪ್ರಿಂಟ್ಔಟ್ ಅನ್ನ ತೆಗೆದುಕೊಳ್ಳಿ. ಪ್ರಿಂಟ್ಔಟ್ ಅನ್ನ ತೆಗೆದುಕೊಂಡು ಅದನ್ನ ಸೇಫ್ ಆಗಿ ಇಟ್ಕೊಂಡಿರಿ. ಸರಿನಾ? ಯಾವುದೇ ಕಾರಣಕ್ಕೂ ಕಳೆದುಕೊಳ್ಬೇಡಿ. ಈಗ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಯಾವ ರೀತಿ ಇರುತ್ತೆ, ಅಲ್ಲಿ ಯಾವ್ಯಾವ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ಅದನ್ನ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಮೊದಲಾಗಿ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಏನಿದೆ ಅದರ ಮೇಲ್ಗಡೆ ಯಾವ ಕೋರ್ಸಸ್ಗೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಹೆಲ್ಪ್ ಆಗುತ್ತೆ ಅದನ್ನ ಮೆನ್ಷನ್ ಮಾಡಿದ್ದಾರೆ. ಸರಿನಾ? ಅಲ್ಲಿಗ ಎಂಜಿನಿಯರಿಂಗ್ ಅಂತಿದೆ, ನ್ಯಾಚುರೋಪತಿ, ಯೋಗ, ಅದಂತರ ವೆಟರ್ನರಿ, B ಫಾರ್ಮಸಿ, ಸೆಕೆಂಡ್ ಇಯರ್ B ಫಾರ್ಮಾ ಆ್ಯಂಡ್ ಫಾರ್ಮಾಡಿ ಅಂತಿದೆ. ಅದಂತರ ಫಾರ್ಮ್ ಸೈನ್ಸ್ ಕೋರ್ಸಸ್, BSc ಅಗ್ರಿಕಲ್ಚರ್, ಅದಂತರ ಸೆರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ ಈ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಿಸಿದ್ದು. ಅದರ ನಂತರ BSc ನರ್ಸಿಂಗ್ ಅಂತ ಇದೆ. ಅದರ ನಂತರ ಆರ್ಕಿಟೆಕ್ಚರ್ ಕೋರ್ಸಸ್ ಅಂತ ಇದೆ. ಈ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಹೆಲ್ಪ್ ಆಗುತ್ತೆ. ಅದ್ರ ನಂತರ ಮತ್ತೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಈಗ ಯಾವ ಕೋರ್ಸಸ್ಗೆ ನೀವು ಎಷ್ಟು ರ್ಯಾಂಕ್ ಅನ್ನ ಪಡೆದುಕೊಂಡಿದ್ದೀರಾ ಅದನ್ನ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿಗ ಎಂಜಿನಿಯರಿಂಗ್ ಅಂತಿದೆ, ಸೊ ಅದಕ್ಕೆ ಯಾವ ರ್ಯಾಂಕ್ ಅನ್ನ ಪಡೆದುಕೊಂಡಿದ್ದೀರಾ. ನೀವೀಗ ನಾಟ ಎಕ್ಸಾಮ್ ಬರೆದ್ರೆ ಆರ್ಕಿಟೆಕ್ಚರ್, ಸೊ ಅದರ ಪ್ರಕಾರ ಯಾವ ರ್ಯಾಂಕ್ ಬಂದಿದೆ. ಅದರ ನಂತರ ಅಗ್ರಿಕಲ್ಚರ್ ಆಯಿತು, BNYS ಆಯಿತು. ನಂತರ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಕೊಟ್ಟಿದ್ದಾರೆ. ನಂತರ ವೆಟರ್ನರಿ ರ್ಯಾಂಕಿಂಗ್ ಅನ್ನ ಕೊಟ್ಟಿದ್ದಾರೆ. ವೆಟರ್ನರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಅನ್ನ ಕೊಟ್ಟಿದ್ದಾರೆ. ನಂತರ ತುಂಬಾ ವಿದ್ಯಾರ್ಥಿಗಳು ವೆಟರ್ನರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಮೆನ್ಷನ್ ಆಗಿಲ್ಲ, ಈಗೇನ್ ಮಾಡೋದು ಅಂತ ಕೇಳ್ತಾ ಇದ್ರು. ವೇಟ್ ಮಾಡಿ, ಸರಿ ಆಗತ್ತೆ. ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಈಗ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅದನ್ನ ಮುಂದೆ 1 ಅಥವಾ 2 ದಿನಗಳಲ್ಲಿ ಅಂದ್ರೆ ಸ್ವಲ್ಪ ಟೈಮ್ ಅನ್ನು ತೆಗೆದುಕೊಂಡು ಮತ್ತೊಮ್ಮೆ ಡೌನ್ಲೋಡ್ ಮಾಡ್ಕೊಳ್ಳಿ, ಅವಾಗ ಕರೆಕ್ಟ್ ಆಗಿರುತ್ತೆ. ಓಕೆನಾ? ಅದ ನಂತರ B ಫಾರ್ಮಾ, ಫಾರ್ಮಾಡಿ, BSc ನರ್ಸಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಯಾವ ಕೋರ್ಸಸ್ಗೆ ನೀವು ಯಾವ ರ್ಯಾಂಕ್ ಅನ್ನ ಪಡೆದುಕೊಂಡಿದ್ದೀರಾ ಅದನ್ನ ಮೆನ್ಷನ್ ಮಾಡಿರ್ತಾರೆ. ಸರಿನಾ? ಅದರ ನಂತರ ಇಲ್ಲಿಗ CET ನಂಬರ್ ಅಂತ ಕೊಟ್ಟಿದ್ದಾರೆ. CET ನಂಬರ್ ಕೊಟ್ಟಿರ್ತಾರೆ. ಅದರ ನಂತರ ನೇಮ್, ವಿದ್ಯಾರ್ಥಿಯ ಹೆಸರು ಅದನ್ನ ಕೊಟ್ಟಿರ್ತಾರೆ. ನಂತರ ಜೆಂಡರ್ನ ಮೆನ್ಷನ್ ಮಾಡಿದ್ದಾರೆ. ಕೆಟಗರಿ ಯಾವುದು ಅಂದ್ರೆ ಈಗ SC, ST, ಜನರಲ್ ಮೆರಿಟ್ ಈ ರೀತಿ ಯಾವ ಕೆಟಗರಿಗೆ ನೀವು ಒಳಪಟ್ಟವರು ಅದನ್ನ ಮೆನ್ಷನ್ ಮಾಡಿರ್ತಾರೆ. ಅದನಂತರ ಇನ್ಕಮ್ ಎಷ್ಟಿದೆ ಅದನ್ನ ಮೆನ್ಷನ್ ಮಾಡಿರ್ತಾರೆ. ಅದನಂತರ SNQ ಕೋಟಾಕ್ಕೆ ನೀವು ಎಲಿಜಿಬಲ್ ಇದ್ದೀರಾ ಅಥವಾ ಇಲ್ವಾ ಅದನ್ನ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿಗ ಎಸ್ ಅಂತಿದೆ SNQ ಕೋಟಾಕ್ಕೆ. ಅದನಂತರ ನಿಮಗೀಗ ರೂರಲ್ ಕೋಟಾ ಅಪ್ಲೈ ಆಗತ್ತಾ ಅಥವಾ ಇಲ್ವಾ, ಆಗುತ್ತಾ ಇದ್ರೆ ಎಸ್ ಅಂತ, ಆಗೋದಿಲ್ಲ ಅಂತ ಹೇಳಿದ್ರೆ ನೋ ಅಂತ ಕೊಟ್ಟಿರ್ತಾರೆ. ಹಾಗೆ ಕನ್ನಡ ಮೀಡಿಯಂ ಕೋಟಾ, ಹಾಗೆ ಹೈದರಾಬಾದ್ ಕರ್ನಾಟಕ ಕೋಟಾ, JK ಮೈಗ್ರೆಂಟ್ಸ್ ಅಂದ್ರೆ ಜಮ್ಮು ಕಾಶ್ಮೀರ್ ಮೈಗ್ರೆಂಟ್ಸ್ ಅದ್ರ ಬಗ್ಗೆ ಕೊಟ್ಟಿರ್ತಾರೆ. ಹಾಗೆ ಒಂದು ಸ್ಪೆಷಲ್ ಕೆಟಗರಿ ಇದ್ರೆ ಅದ್ರ ಬಗ್ಗೆ ಕೂಡ ಮೆನ್ಷನ್ ಮಾಡಿರ್ತಾರೆ. ಸರಿನಾ? ಅದಂತರ ಅಪ್ಲಿಕೇಶನ್ ನಂಬರ್ ಅಂತಿದೆ. ನಂತರ ನ್ಯಾಷನಾಲಿಟಿ ಕೊಟ್ಟಿರ್ತಾರೆ. ನಂತರ ನಿಮ್ಮ ಮಾತೃ ಭಾಷೆ ಯಾವುದು, ಮದರ್ ಟಂಗ್ ಅದನ್ನ ಕೊಟ್ಟಿರ್ತಾರೆ. ಕಾಸ್ಟ್ ನೇಮ್, ಯಾವ ಕಾಸ್ಟ್ ಅದನ್ನ ಮೆನ್ಷನ್ ಮಾಡಿರ್ತಾರೆ. ನಂತರ ರಿಲಿಜನ್ ಯಾವುದು ಅದನ್ನ ಮೆನ್ಷನ್ ಮಾಡಿರ್ತಾರೆ. ನಂತರ ಹಲವಾರು ವಿದ್ಯಾರ್ಥಿಗಳು ರಿಲಿಜನ್ ಕಾಲಮ್ ಖಾಲಿ ತೋರಿಸ್ತಾ ಇದೆ, ಯಾವುದೇ ಆಪ್ಷನ್ ತೋರಿಸ್ತಾ ಇಲ್ಲ, ಈ ರೀತಿ ಹೇಳ್ತಾ ಇದ್ರು. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ವೇಟ್ ಮಾಡಿ. ಅಂದ್ರೆ ಇವತ್ತು ಅಥವಾ ನಾಳೆ ಸರಿಯಾಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಮತ್ತೊಮ್ಮೆ ಡೌನ್ಲೋಡ್ ಮಾಡ್ಕೊಳ್ಳಿ. ಅವಾಗ ಅಲ್ಲಿ ಮೆನ್ಷನ್ ಆಗಿದ್ದಿದ್ರೆ ಅದರ ಪ್ರಿಂಟ್ಔಟ್ ಅನ್ನ ತೆಗೆದುಕೊಳ್ಳಿ. ಅಂದ್ರೆ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಅದರ ಪ್ರಿಂಟ್ಔಟ್ ಅನ್ನ ತೆಗೆದುಕೊಂಡು ಇಟ್ಕೊಂಡಿರಿ. ಸರಿನಾ? ಅದರ ನಂತರ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೋಟಾ ನಿಮಗಿದ್ರೆ ಅದನ್ನ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ರಿಲಿಜಿಯಸ್ ಮೈನಾರಿಟಿ ಕೋಟಾ ನಿಮಗೆ ಅಪ್ಲೈ ಆಗ್ತಾ ಇದ್ರೆ ಅದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ನಂತರ NRI ವಾರ್ಡ್ ಅದಕ್ಕೆ ಸಂಬಂಧಿಸಿದ ಡೀಟೇಲ್ಸ್ ಕೊಟ್ಟಿದ್ದಾರೆ. ಹಾಗೆ ಎಲಿಜಿಬಿಲಿಟಿ
ಕ್ಲಾಸ್ ಯಾವುದು ಅದನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೀವೀಗ ಕ್ಲಾಸ್ ಎ ಅಂತ ನೋಡ್ಬೋದು, ಇದು ಕ್ಲಾಸ್ ಎ ವಿದ್ಯಾರ್ಥಿಯ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್. ಅದಕ್ಕೋಸ್ಕರ ಅದರ ನಂತರ ಇರೋದು ತುಂಬ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಈಗ ಆಪ್ಷನ್ ಎಂಟ್ರಿ ಮಾಡ್ತೀರಾ ನೀವು ಕೌನ್ಸಿಲಿಂಗ್ಗೆ ಸಂಬಂಧಿಸಿದ ಆಪ್ಷನ್ ಎಂಟ್ರಿಯನ್ನು ಮಾಡ್ತೀರಾ. ಆಪ್ಷನ್ ಎಂಟ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಅಂತ ಹೇಳಿದ್ರೆ ಸೀಕ್ರೆಟ್ ಕೀ. ಅಲ್ಲಿ ಸೀಕ್ರೆಟ್ ಕೀ ಅಂತ ನೋಡ್ತಾ ಇದ್ರಲ್ವಾ, ಆ ಸೀಕ್ರೆಟ್ ಕೀ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ನೀವೀಗ ಆಪ್ಷನ್ ಎಂಟ್ರಿಗೋಸ್ಕರ ಲಾಗಿನ್ ಆಗಬೇಕು ಅಂತ ಹೇಳಿದ್ರೆ, ಲಾಗಿನ್ ಆಗಬೇಕಾದ್ರೆ ಅಲ್ಲಿ ಸೀಕ್ರೆಟ್ ಕೀ ಅಂತ ಕೊಟ್ಟಿದ್ದಾರಲ್ವಾ, ಅದು ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿಗ ಆಪ್ಷನ್ ಎಂಟ್ರಿ CET ನಂಬರ್ ಅಂತ ಕೊಟ್ಟಿದ್ದಾರೆ, ಆ CET ನಂಬರ್ನ ಎಂಟ್ರಿ ಮಾಡ್ತೀರಾ, ಅದಂತರ ಸೀಕ್ರೆಟ್ ಕೀಯನ್ನು ಎಂಟ್ರಿ ಮಾಡ್ತೀರಾ. ಅದನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟಾಗ ಮಾತ್ರ ನಿಮಗೆ ಲಾಗಿನ್ ಆಗೋದಕ್ಕಾಗತ್ತೆ. ಯಾವುದಕ್ಕೆ ಹೇಳಿ, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಗಿನ್ ಆಗೋದಕ್ಕಾಗತ್ತೆ, ಇಲ್ದಿದ್ರೆ ಲಾಗಿನ್ ಆಗೋದಕ್ಕಾಗಲ್ಲ. ನಂತರ ಅಲ್ಲಿ ಸೀಕ್ರೆಟ್ ಕೀ ಅಂತ ಹೆಸರೇ ಕೊಟ್ಟಿದ್ದಾರೆ, ಸೀಕ್ರೆಟ್ ಕೀ ಅಂತ. ಸೀಕ್ರೆಟ್ ಕೀ ಅಂದ್ರೆ ಏನು ಅಂತ ಹೇಳಿದ್ರೆ, ಆ ಒಂದು ಕೀ ಅಥವಾ ಆ ಒಂದು ಕೋಡ್ ಏನು ಕೊಟ್ಟಿದ್ದಾರೆ ಅದು ನೀವು ಸೇಫ್ ಆಗಿ ಇಟ್ಕೊಂಡಿರ್ಬೇಕು, ಯಾರಿಗೂ ಶೇರ್ ಮಾಡಬಾರ್ದು. ಈಗ ಅಕಸ್ಮಾತಾಗಿ ನೀವೀಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಈಗ ಕಂಪ್ಯೂಟರ್ ಸೆಂಟರ್ಗೆ ಹೋಗಿದ್ದೀರಾ, ಆ ಟೈಮಲ್ಲಿ ಲಾಗಿನ್ ಆದರೆ ಅಂತ ಹೇಳಿದ್ರೆ ಈ ಒಂದು ಸೀಕ್ರೆಟ್ ಕೀ ಅದನ್ನು ಸೇವ್ ಕೊಡಬೇಡಿ, ಹಾಗೆ ಲಾಗೌಟ್ ಆಗದೆ ಹಾಗೆ ಬರಬೇಡಿ. ಲಾಗೌಟ್ ಆಗಿ ಅದರ ನಂತರ ಆ ಕಂಪ್ಯೂಟರ್ ಸೆಂಟರಿಂದ ಹೊರಗಡೆ ಬನ್ನಿ, ಸರಿನಾ. ಈ ಸೀಕ್ರೆಟ್ ಕೀಯನ್ನು ಯಾರಿಗೂ ಶೇರ್ ಮಾಡಬೇಡಿ, ಅಂದರೆ ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿದ್ರೆ ನಡೆಯುತ್ತೆ, ಬಟ್ ಜಾಸ್ತಿ ಶೇರ್ ಮಾಡಬೇಡಿ. ಯಾವುದು ಸೀಕ್ರೆಟ್ ಕೀ, ಹಾಗೆ ಆಪ್ಷನ್ ಎಂಟ್ರಿ CET ನಂಬರ್, ಹಾಗೆ ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರ್, ಅದನ್ನು ಯಾರಿಗೂ ಶೇರ್ ಮಾಡಬೇಡಿ. ಅಲ್ಲಿ ನೋಟನ್ನು ಕೂಡ ಕೊಟ್ಟಿದ್ದಾರೆ ನೋಡಿ, ಪ್ಲೀಸ್ ಯೂಸ್ ದಿಸ್ ಫಾರ್ ಆಪ್ಷನ್ ಎಂಟ್ರಿ ಅಂತ ಕೊಟ್ಟಿದ್ದಾರೆ, ಹಾಗೆ ಕೀಪ್ ದಿಸ್ ಕಾನ್ಫಿಡೆನ್ಷಿಯಲ್ ಅಂತ ಕೊಟ್ಟಿದ್ದಾರೆ. ಕಾನ್ಫಿಡೆನ್ಷಿಯಲ್ ಅಂತ ಹೇಳಿದ್ರೆ ಏನು, ಸೀಕ್ರೆಟ್ ಆಗಿ ಇಟ್ಕೊಳ್ಳಿ ಇದನ್ನ ಅಂತ. ಯಾಕಂತ ಹೇಳಿದ್ರೆ ಈ ಆಪ್ಷನ್ ಎಂಟ್ರಿ ಆಗಿರ್ಬೋದು ಅಥವಾ ಅದರ ಮುಂದಿನ ಪ್ರಾಸೆಸ್ ಆಗಿರ್ರಿ, ಮಾಕ್ ಅಲಾಟ್ಮೆಂಟ್, ಚಾಯ್ಸ್ ಎಂಟ್ರಿ, ಅಡ್ಮಿಷನ್, ಎಲ್ಲ ಸಂದರ್ಭಗಳಲ್ಲಿ ನಿಮಗೆ ಕೆ ವೆಬ್ಸೈಟಲ್ಲಿ ಲಾಗಿನ್ ಆಗೋದಕ್ಕೆ ಇದು ಬೇಕು. ಯಾವುದು, KCET ಸೀಕ್ರೆಟ್ ಕೀ, CET ನಂಬರ್, ಹಾಗೆ KCET ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರ್, ಇದೆಲ್ಲ ಬೇಕಾಗುತ್ತೆ. ಅದಕ್ಕೋಸ್ಕರ ಅದನ್ನು ಸೇಫ್ ಆಗಿ ಇಟ್ಕೊಂಡಿರಿ ಅಂತ ಹೇಳಿದ್ದಾರೆ. ಸೇಫ್ ಆಗಿ ಇಟ್ಕೊಂಡಿರಿ. ಈ ಪರ್ಟಿಕ್ಯುಲರ್ ಕಾಲಮ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗಿರೋದು, ಓಕೆನಾ. ಅದರ ನಂತರ ನೆಕ್ಸ್ಟ್ ಕಾಲಮಲ್ಲಿ ಈಗ ಸೆಕೆಂಡ್ PUC ಎಷ್ಟು ಮಾರ್ಕ್ಸನ್ನು ಪಡೆದುಕೊಂಡಿದ್ದಾರೆ ಅದರ ಡೀಟೇಲ್ಸನ್ನು ಕೊಟ್ಟಿರ್ತಾರೆ. ನಂತರ ಈ ರೀತಿ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಇರುತ್ತೆ. ಬೇರೆ ಒಂದು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಅದರ ನಂತರ ಕೌನ್ಸಿಲಿಂಗ್ಗೆ ಸಂಬಂಧಿಸಿದ ಆಲ್ರೆಡಿ ಹಲವಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ, ನಮ್ಮ ಚಾನಲ್ ಇದೆ, ನಿಮಗೆ ಹೆಲ್ಪ್ ಆಗುತ್ತೆ, ಚೆಕ್ ಮಾಡಿ. ನಂತರ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.